ನಮಸ್ತೆ ವೀಕ್ಷಕರೇ, ವಿಸ್ಮಯ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಾ. ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅಮೇಠಿ ಬಿಟ್ಟು ರಾಯಬರೇಲಿಗೆ ರಾಹುಲ್ ಸ್ಪರ್ಧೆ. ಮಹತ್ವದ ವಿದ್ಯಮಾನವೊಂದರಲ್ಲಿ ಕಾಂಗ್ರೆಸ್ನ ಗಾಂಧಿ ಕುಟುಂಬವು 25 ವರ್ಷದ ನಂತರ ಉತ್ತರ ಪ್ರದೇಶದಿಂದ ಅಮೇಠಿ ಕ್ಷೇತ್ರದಿಂದ ಹಿಂದೆ ಸರಿದಿದೆ. ಚುನಾವಣಾ ರಾಜಕೀಯಕ್ಕೆ ಇಳಿದ ನಂತರ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ ಅಮೇಠಿ ಕ್ಷೇತ್ರದ ಬದಲು ತಾಯಿ ಸ್ಪರ್ಧಿಸುತ್ತಿದ್ದ ಕಾಂಗ್ರೆಸ್ನ ಭದ್ರಕೋಟೆ ರಾಯಬರೇಲಿಯಿಂದ ಕಣಕ್ಕಿಳಿದಿದ್ದಾರೆ. ಅಮೇಠಿಯಿಂದ ಕಳೆದ ಬಾರಿ ನಿಂತು ಸೋತಿದ್ರು ರಾಹುಲ್ ಅವರು. ಸೊ ಹಾಗಾಗಿ ಈ ಬಾರಿ ಏನು ತನ್ನ ತಾಯಿಯವರು ನಿಂತು ಗೆದ್ದಿದ್ರು, ಒಂದು ಸುರಕ್ಷಿತ ಅಂದ್ರೆ ಭದ್ರಕೋಟೆ ಅಂತ ಕಾಂಗ್ರೆಸ್ಸಿಗೆ ಅಂತ ಏನು ನಾವು ಹೇಳ್ತೀವಿ ರಾಯಬರೇಲಿಗೆ. ಸೊ ಅಲ್ಲಿಂದ ಈ ಸರಿ ಸ್ಪರ್ಧೆ ಮಾಡಿದ್ರೆ ಒಂದು ಗೆಲುವು ಸಾಧಿಸಬಹುದು, ಮತ್ತೆ ಸೋಲ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಮೇಠಿ ಬಿಟ್ಟು ಮತ್ತೆ ರಾಯಬರೇಲಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನು ಕ್ಷೇತ್ರ ಯಾಕೆ ಬದಲು ಮಾಡ್ಕೊತಿದ್ದಾರೆ? ಅಮೇಠಿಯಿಂದಾನೇ ಸ್ಪರ್ಧೆ ಮಾಡ್ಬೋದಲ್ವಾ, ಯಾಕೆ ಮಾಡ್ತಾ ಇಲ್ಲ, ರಾಯಬರೇಲಿಗೆ ಯಾಕೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ರೀಸನ್ಗಳನ್ನ ನಾವು ನೋಡೋದಾದ್ರೆ, ಕಳೆದ ಬಾರಿ ಅಮೇಠಿಯಲ್ಲಿ ಸೋಲಾಗಿತ್ತು ಕಾಂಗ್ರೆಸ್ಗೆ. ಮತ್ತೆ ಈ ಬಾರಿನೂ ಅಲ್ಲಿ ಸೋಲಾದರೆ ಮುಜುಗರ ಆಗುತ್ತೆ ಅನ್ನೋ ಒಂದು ಯಾವುದೋ ಒಂದು ಕಾರಣದಿಂದ ಅಲ್ಲಿಂದ ರಾಯಬರೇಲಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನು ಅಮೇಠಿಯಿಂದ ಏನು ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಎಲ್ಲ ಒಂದು ಕಡೆ ಪ್ರಚಾರಕ್ಕೂ ಸಹ ಅತಿ ಹೆಚ್ಚು ಟೈಮು ಬೇಕಾಗುತ್ತೆ ಅಲ್ಲ. ಆಲ್ರೆಡಿ ಅಮೇಠಿಯಲ್ಲಿ ಕಾಂಗ್ರೆಸ್ನ ಹಿಡಿತ ತಪ್ಪಿದೆ. ಹಾಗಾಗಿ ಮತ್ತೆ ಹಿಡಿತ ತಗೊಳ್ಳೋದಕ್ಕಾಗಲಿ ಹಿಡಿತ ಸಾಧಿಸೋದಕ್ಕಾಗಲಿ ಹೆಚ್ಚು ಪ್ರಚಾರದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಹೆಚ್ಚು ಸಮಯ ಸಹ ಬೇಕಾಗುತ್ತೆ, ಅದು ಸಹ ಇಲ್ಲ. ಇದು ಒಂದು ರೀಸನ್ ಆಗಿದೆ. ಇನ್ನು ಅಮೇಠಿಗೆ ಹೋಲಿಸಿದ್ರೆ ಈಗಲೂ ರಾಯಬರೇಲಿ ಕಾಂಗ್ರೆಸ್ಗೆ ಸುರಕ್ಷಿತ. ವಯನಾಡು ಮತ್ತು ಅಮೇಠಿ ಎರಡೂ ಕಡೆ ಗೆದ್ದರೆ ವಯನಾಡನ್ನು ತಿರಸ್ಕರಿಸೋದು ಕಷ್ಟಕರ. ಈ ಥರ ಕೆಲವೊಂದು ರೀಸನ್ಗಳಿಂದ ಅಮೇಠಿ ಬಿಟ್ಟು ರಾಯಬರೇಲಿಯಿಂದ ರಾಹುಲ್ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನು ನಿಜವಾಯ್ತು ಮೋದಿ ಭವಿಷ್ಯ. ಹಿಂದೆ ಏನು ಮೋದಿ ಹೇಳಿದ್ರು, ಕಾಂಗ್ರೆಸ್ನ ಯುವರಾಜ ಉತ್ತರದಿಂದ ಓಡಿ ಬಂದು ದಕ್ಷಿಣದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾತು ಈಗ ಅವ್ರು ಹೇಳಿದ್ದೆ ನಿಜವಾಗ್ತಿದ್ಯಾ? ಅದೇ ರೀತಿನೇ ರಾಹುಲ್ ರವರು ಅಮೇಠಿ ಬಿಟ್ಟು ರಾಯಬರೇಲಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಕ್ಷೇತ್ರಕ್ಕೆ ಹುಡುಕಾಟ ಮಾಡ್ತಿದ್ದಾರೆ ಅಂತ ಏನು ಮೋದಿ ಹೇಳಿದ್ರು ಅದೇ ಮಾತು ನಿಜ ಆಗ್ತಾ ಇದೆ. ಹಾಗಾಗಿ ನಾನು ಹೇಳಿದ್ದೆ ನಿಜ ಆಗಿದೆ ಅನ್ನೋ ಒಂದು ಮೋದಿ ಸಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಕೇಂದ್ರ ಸರ್ಕಾರವೇ ಪ್ರಜ್ವಲ್ಗೆ ರಕ್ಷಣೆ ನೀಡುತ್ತಿದೆ. ಸಿದ್ದು ಕಿಡಿ. ಈ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರನೇ ಪ್ರಜ್ವಲ್ ರೇವಣ್ಣಗೆ ಸಹಾಯ ಮಾಡ್ತಾ ಇದೆಯಾ? ಹಲವಾರು ಮಹಿಳೆಯರು ತಮ್ಮ ಜೀವನ ಹಾಳಾಗಿದೆ ಅಂತ ಯಾರೂ ಸುಳ್ಳು ಹೇಳಲ್ಲ. ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಯಾವುದೇ ಒಂದು ಹೆಣ್ಣುಮಕ್ಕಳು ಸಹ ಈ ಥರ ವಿಚಾರಗಳನ್ನು ತಮ್ಮ ಜೀವನ ಹಾಳಾಗುತ್ತೆ ಅಂತ ಗೊತ್ತಿದ್ರು, ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಿದ್ರು ಯಾರು ಸಹ ಇದನ್ನೆಲ್ಲ ಹೇಳ್ಕೊಂಡು ಓಡಾಡೋಕೆ ರೆಡಿ ಇರಲ್ಲ. ಆ ಥರ ಇರುವಾಗ ಸ್ವತಃ ಹೆಣ್ಣುಮಕ್ಕಳು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟು ಈ ಥರ ಹೇಳ್ಕೊಂಡ್ರೂ ಸಹ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ತಗೊಳ್ಳದೆ ಕೇಂದ್ರ ಸರ್ಕಾರನೇ ಇನ್ನೂ ಪ್ರಜ್ವಲ್ ರೇವಣ್ಣಗೆ ಸಪೋರ್ಟ್ ಮಾಡ್ತಾ ಇದೆಯಾ, ಅಂದರೆ ಸಹಾಯ ಮಾಡ್ತಾ ಇದೆಯಾ? ಈ ಒಂದು ಕೇಸಿಂದ ಅವರು ಬಚಾವಾಗೋದಕ್ಕೆ ಕೇಂದ್ರ ಸರ್ಕಾರದ ಸಹಾಯ ಇದೆಯಾ ಅಥವಾ ಮಾಡ್ತಾ ಇದೆ ಅನ್ನೋದನ್ನೇ ಗಂಭೀರವಾಗಿ ಸಿದ್ದು ಆರೋಪ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ, ರೇವಣ್ಣ ಕೇಸ್ 40 ಕಡೆ ರೈಡು. KR ನಗರ ಮಹಿಳೆಯ ಲೈಂಗಿಕ ಶೋಷಣೆ, ಈ ಅಪ್ಪ ಮಗ ಇಬ್ಬರ ಮೇಲೂ, ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಇಬ್ಬರ ಮೇಲೂ ಏನು ಲೈಂಗಿಕ ದೌರ್ಜನ್ಯ ಅನ್ನೋ ಕೇಸ್ಗಳು ಪ್ರಕರಣಗಳು ದಾಖಲಾಗ್ತಾ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಒಂದು 30-40 ಕಡೆ ರೈಡ್ಗಳಾಗ್ತಾ ಇದೆ. SIT ಶುಕ್ರವಾರ 40ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿದೆ. ಮೈಸೂರು, ಹಾಸನ, ಮಂಡ್ಯ, ಬೆಂಗಳೂರು ನಗರ ಸೇರಿದಂತೆ ಹಲವಾರು ಕಡೆ ರೈಡ್ ಆಗ್ತಾ ಇದೆ. ಇನ್ನು ಹೊಳೆನರಸೀಪುರ, ಒಡವಲಪ್ಪೆ, ಬೆಂಗಳೂರು ನಿವಾಸಿಗಳು, ತೋಟದ ಮನೆಗಳು, ಹೀಗೆ ರೇವಣ್ಣರ ಸಂಬಂಧಿಕರು ಮತ್ತು ಸ್ನೇಹಿತರು ಯಾರ್ಯಾರು ಈ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ರಿಲೇಷನ್ಗಳು, ಫ್ರೆಂಡ್ಸ್ಗಳು ಯಾರ್ಯಾರು ಇದ್ದಾರೆ ಎಲ್ಲ ಕಡೆಗಳೂ ಎಲ್ಲರ ಮನೆಗಳನ್ನು ಶೋಧ ನಡೆಸ್ತಾ ಇದೆ. SIT ತನಿಖೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ
ಒಬ್ಬ ಮಹಿಳೆಯನ್ನು ಸಹ ಕಾಣೆ ಆಗಿದ್ದಾರೆ. ಏನು ಕಂಪ್ಲೇಂಟ್ ಕೊಟ್ಟಿದ್ರು ಆ ಮಹಿಳೆಯ ಸುಳಿವು ಸಹ ಸಿಕ್ಕಿಲ್ಲ. ಆ ಮಹಿಳೆಯನ್ನು ಹುಡುಕುವಂತಹ ಕೆಲಸಗಳು ಸಹ ಆಗ್ತಾ ಇದೆ. ಇನ್ನು ಇದೇ ಒಂದು ಪ್ರಕರಣದಲ್ಲಿ ಭವಾನಿ ಸಂಬಂಧಿ ಅರೆಸ್ಟ್ ಕೂಡ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ವಿಡಿಯೋದಲ್ಲಿ ಇದ್ದಾರೆ ಅನ್ನೋ ಒಂದು ವಿಡಿಯೋಗಳಲ್ಲಿ ಇದ್ದಾರೆ ಈ ಮಹಿಳೆ ಅನ್ನೋ ಒಂದು ವಿಡಿಯೋವನ್ನು ನೋಡಿರೋಂಥ ಸಂಬಂಧಿ ಒಬ್ಬರು ಆ ಮಹಿಳೆಯನ್ನು ಹುಡುಕಿ ಅವರನ್ನು ಅಪಹರಿಸಿದ್ದಾರೆ, ಅಪಹರಣ ಮಾಡಲಾಗಿದೆ ಅನ್ನೋ ಒಂದು ರೀಸನಿಂದ ಅವರ ಸಂಬಂಧಿಯನ್ನು ಆರೋಪಿಯನ್ನು ಸೆರೆ ಹಿಡಿದಿದ್ದಾರೆ ಪೊಲೀಸರು. ಇನ್ನು ಮಾಲೀಕರ ಮನೆಗೆ ಕನ್ನ ಹಾಕಿದಾಕೆ ಸೆರೆ. ಈಗ ಇದು ಒಂದು ಏನು ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ಥರ ಪ್ರಕರಣಗಳು ಸಹ. 35 ಲಕ್ಷದ ಚಿನ್ನ, ವಜ್ರ ಹಾಗೂ ಹಣ, ಏನು 1 ಲಕ್ಷದ ನಗದು ಕ್ಯಾಶು ಸಹ, 363 ಗ್ರಾಮು ಚಿನ್ನ, 176 ಗ್ರಾಮು ಬೆಳ್ಳಿ ಮತ್ತು ವಜ್ರದ ಆಭರಣಗಳು, 1 ಲಕ್ಷದ ನಗದು ಸಹ ಕಳುವು ಆಗಿದೆ. ಏನು ಇದನ್ನು ಮನೆ ಕೆಲಸದಾಕಿನೇ ಅಪಾರ್ಟ್ಮೆಂಟ್ಗಳಲ್ಲಿ ಈಗ ಆಲ್ಮೋಸ್ಟ್ ಸರ್ವೇ ಸಾಮಾನ್ಯ ಕೆಲಸದವರು ಇರೋದಾಗಲಿ ಕೆಲಸಗಾರನ ಇಟ್ಕೊಳ್ಳೋದಾಗಲಿ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಬಟ್ ಎಲ್ಲ ಒಂದು ಕಡೆ ನಂಬಿ ಕೆಲಸ ಕೊಟ್ಟಿರುವಾಗ ತಾನು ಕೆಲಸ ಮಾಡಿ ತಾನು ಅನ್ನ ತಿಂತಾ ಇದ್ದ ಮನೆಗೆ ಕನ್ನ ಹಾಕೋದು ಎಷ್ಟು ಮಾತ್ರ ಸರಿ ಇದು. ಈ ಒಂದು ಪ್ರಕರಣ ಏನು JP ನಗರದ 1ನೇ ಹಂತದ ಅಪಾರ್ಟ್ಮೆಂಟ್ ನಿವಾಸಿ ರೇಖಾ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿದೆ. ಈ ಪ್ರಕರಣ ಏನು ಕಂಪ್ಲೇಂಟ್ ಆಗಿತ್ತು, ಆ ಕಂಪ್ಲೇಂಟ್ ಪ್ರಕಾರ ಮಂಜುಳಾ ಅವ್ರನ್ನ ಬಂಧನ ಮಾಡಲಾಗಿದೆ. ಬಿ ದಯಾನಂದ್ ಅವರು ಏನೇನು ಆಭರಣ ಕಳವಾಗಿತ್ತು ನಾವು ವಿಜುವಲ್ಸ್ನ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಆಭರಣನೂ ಸಹ ರಿಕವರ್ ಮಾಡ್ಕೊಂಡಿದ್ದಾರೆ. ಈ ಥರ ಒಂದು ಪ್ರಕರಣಗಳು ನಡೀತಾನೆ ಇರುತ್ತೆ. ಹಾಗಾಗಿ ಕೆಲಸಗಾರಗಳನ್ನ ನಾವು ಕೆಲಸಕ್ಕೆ ತಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಜಾಗೃತಿ ವಹಿಸಿ ಕೆಲಸಗಾರರ ಮೇಲೆ ಗಮನ ಇಟ್ಟು ನಾವು ಹೊರಗಡೆ ಹೋದಾಗ ಬಂದಾಗ ಸ್ವಲ್ಪ ನಮ್ಮ ಜವಾಬ್ದಾರಿಯಲ್ಲಿ ನಾವು ಇರಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ಮಯ ನ್ಯೂಸ್.